ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಅಂತ ಹೇಳಿ ದೇಶದಲ್ಲಿ ಶಾಸಕಾಂಗ ಇದೆ, ಅದನ್ನು ಅಳವಡಿಕೆ ಅಪ್ಲೈ ಮಾಡಲಿಕ್ಕೆ ಕಾರ್ಯಾಂಗ ಇದೆ, ಆಮೇಲೆ ನ್ಯಾಯಾಂಗ ಅಂತ ತುಂಬ ಗಟ್ಟಿಯಾಗಿದೆ ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಸ್ಯಾಮ್ ಪಿತ್ರೋಡ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ, ಸ್ಟೇಟ್ಮೆಂಟ್ಗೂ ಈ ದೇಶದಲ್ಲಿರ್ತಕ್ಕಂಥ ಕಾನೂನಿಗೂ ಇಷ್ಟು ಯಾವುದೇ ರೀತಿ ಸಂಬಂಧಗಳಿಲ್ಲ. ಅದು ಕೊಟ್ಟದ್ದು ಕೇವಲ ಅವ್ರ ವೈಯಕ್ತಿಕ ಅಷ್ಟೇ. ಅವ್ರು ಯಾರ ಮೂಲಕ ಅಥವಾ ಅಂದರೆ ಯಾಕೆಂದರೆ ಅವ್ರು ತುಂಬ ದೊಡ್ಡವರು ಇದ್ದಾರೆ, ಅವರ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತು. ಅಮೇರಿಕಾದಲ್ಲಿ ಇರ್ತಕ್ಕಂಥ ಕಾನೂನುಗಳನ್ನ ನಮ್ಮ ದೇಶಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಅದು ತುಂಬ ನಾನು ಆಗಲೇ ಹೇಳ್ದಂಗೆ ಫೂಲಿಶ್ನೆಸ್. ಅದು ಖಂಡಿತ ಇದು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಮ್ಮಲ್ಲೂ ಕೂಡ ವಿದ್ಯಾವಂತರಿದ್ದಾರೆ, ಸಾರ್ವಜನಿಕರು ಇವತ್ತು ಅಷ್ಟೊಂದು ದಡ್ರಿಲ್ಲ. ಮತದಾರರು ಭಾರತದ ಒಂದು 140 ಕೋಟಿ ಜನರು ಏನಿದ್ದಾರೆ ಅವರು ತುಂಬ ಪ್ರಜ್ಞಾವಂತರಿದ್ದಾರೆ. ಮತದಾರರಿಗೆ ಅವ್ರದ್ದೇ ಆದಂಥ ಒಂದು ಕೆಪಾಸಿಟಿ ಇದೆ. ಹಾಗಾಗಿ ಎಲ್ಲ ಸ್ಟೇಟ್ಮೆಂಟ್ಗಳು ಇದು ಯಾರೇ ಕೊಡ್ಬೋದು, ಇದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಷ್ಟೇ. ಅಂದರೆ ಈ ಸ್ಟೇಟ್ಮೆಂಟ್ಗಳಿಂದ ಸಂವಿಧಾನ ಅಂತೂ ಬದಲಾಗಲ್ಲ. ಯಾರಿಗೆ ಓಟ್ಗಳು ಕನ್ವರ್ಟ್ ಆಗ್ತವೋ ಅದರಿಂದ ಲಾಭ ಪಡ್ಕೋತಾರೋ ಅದಂತೂ ಗೊತ್ತಿಲ್ಲ. ಬಟ್ ಇವರು ಹೇಳಿದ ತಕ್ಷಣ ಭಾರತೀಯ ಕಾನೂನಿನಲ್ಲಿರ್ತಕ್ಕಂಥ ಉತ್ತರಾಧಿಕಾರತ್ವದ ಕಾಯ್ದೆ ಏನಿದೆ, ಆಸ್ತಿ ಪರಭಾರೆ ಹಕ್ಕು ಅಂತ, ಅದನ್ನು ಬದಲಾಯಿಸೋದಕ್ಕೆ ಯಾರ ಕೈಲೂ ಸ್ಯಾಮ್ ಪಿತ್ರೋಡ ಅವರ ತಂದೆ ಬಂದರು ಅಥವಾ ಡೊನಾಲ್ಡ್ ಟ್ರಂಪ್ ಅಥವಾ ಅಮೇರಿಕದ ಈಗಿನ ಜೋ ಬೈಡೆನ್ ಅಂತ ಏನಿದ್ದಾರೆ ಪ್ರೆಸಿಡೆಂಟು, ಯಾರು ಮಾಡೋಕ್ಕಾಗಲ್ಲಪ್ಪ. ಇದು ಇವರುಗಳು ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಇದು ಜಾರಿಗೆ ತರೋದು ಮೂರ್ಖತನದ ಕೆಲಸ. ಇದು ಹೆಂಗೆ ಜಾರಿಗೆ ತರ್ತೀರಾ? ಇದು ಡೆತ್ ಟ್ಯಾಕ್ಸ್ ಅಂತ ಇದೆ ಅಮೇರಿಕಾದಲ್ಲಿ. ಅವರ ದೇಶದವರು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಅದನ್ನು. ಎಲ್ಲಿ? ಯು ಎಸ್ ಎಗೆ ಬೇರೆ ಥರದ ಕಲ್ಚರ್ ಇದೆ, ಅವ್ರದ್ದೇ ಸಂಸ್ಕೃತಿ ಬೇರೆ ಇದೆ. ಅವ್ರು ಏನು ಬೇಕು ಕಾನೂನುಗಳನ್ನು ಯು ಎಸ್ ಎ ಅವ್ರು ಮಾಡ್ಕೋತಾರೆ, ಅವ್ರ ದೇಶಕ್ಕೆ ಏನು ಬೇಕು ಅವ್ರು ಮಾಡ್ಕೋತಾರೆ. ಹಾಗಂತೇಳಿ ಭಾರತದ ಕಾನ್ಸ್ಟಿಟ್ಯೂಷನ್ ಏನಿದೆ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂಥ ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ್ದು. ಹಾಗಾಗಿ ಈ ಹೇಳಿಕೆಯಿಂದ ಯಾವುದೇ ರೀತಿ ಕಾನೂನುಗಳು ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಎಲ್ಲೋ ಒಂದು ಕಡೆ ಅಮೇರಿಕಾದಲ್ಲಿ ಕೂತ್ಕೊಂಡು ಭಾರತದ ಸಂವಿಧಾನದಲ್ಲಿ ಯಾರು ತಿದ್ದುಪಡಿ ಮಾಡೋದಕ್ಕೆ ರಾಷ್ಟ್ರಪತಿನೂ ಒಪ್ಪೋದಿಲ್ಲ, ಇಲ್ಲೇ ಶಾಸಕರು ಎಂಪಿಗಳು ಯಾರು ಕೂಡ ಒಪ್ಪೋದಿಲ್ಲ ಅಂತ ಮುಂದಕ್ಕೂ ಕೂಡ ಇದು ಮಾಡೋದಕ್ಕಾಗಲ್ಲ. ಇದನ್ನು ಬಿಟ್ಟು ಯಾವುದಾದ್ರೂ ಭಾರತದ ಡೆವಲಪ್ಮೆಂಟ್ ಬಗ್ಗೆ ಸ್ಟೇಟ್ಮೆಂಟ್ಗಳು ಕೊಡಿ. ಯಾವುದಾದ್ರೂ ಏನು ಡೆವಲಪ್ಮೆಂಟ್ ಆಗಬೇಕು ಅಥವಾ ಬೇರೆ ಪ್ರಾಬ್ಲಮ್ಸ್ಗಳಿದ್ರೆ ಕಾನೂನು ವಿಚಾರಕ್ಕೆ ದಯವಿಟ್ಟು ತಲೆ ಹಾಕ್ಬಿಡಿ. ಯಾಕೆಂದರೆ ಕಾನೂನು ಅನ್ನೋದಕ್ಕೆ ಭಾರತ ದೇಶದ ಅತಿ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದೆ, ಹಾಗೂ ಹೈಕೋರ್ಟ್ಗಳಿದೆ, ಹಾಗೂ ಉಚ್ಚ ನ್ಯಾಯಮೂರ್ತಿಗಳಿದ್ದಾರೆ ಇದನ್ನು ಡಿಸೈಡ್ ಮಾಡಲಿಕ್ಕೆ. ಹಾಗಾಗಿ ಈ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಅನಗತ್ಯ ವಿವಾದ ಅಷ್ಟೇ. ಹಿಂದೂ ಉತ್ತರಾಧಿಕಾರತ್ವ ಅಂದರೆ ನಾನು ಮೂರು ಸಲ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ತುಂಬ ಸುಭದ್ರವಾಗಿದೆ. ನಮ್ಮ ಭಾರತದ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಯಾವುದೇ ಪಕ್ಷದವರಾಗಲಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸಾರ್ವಜನಿಕರಿಗೆ ಈ ಮೂಲಕ ಹೇಳ್ತಾ ಇರೋದು, ಈ ಯಾವುದೇ ಕಾರಣಕ್ಕೂ ನಿಮ್ಮ ಆಸ್ತಿಗಳನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ಯಾರ ಕೈಲೂ ಸ್ವಾತಂತ್ರ್ಯ ಇಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಯಾವ ಥರ ಬರ್ತದೆ, ತಾತನಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಅದೇ ರೀತಿ ಟ್ರಾನ್ಸ್ಫರ್ ಆಗ್ತದೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ದಯವಿಟ್ಟು ಜನರನ್ನು ತಪ್ಪು ದಾರಿಗೆ ಎಳೆಯೋದನ್ನು ಕಡಿಮೆ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿಯ HD ಪ್ರಖ್ಯಾತ್ ಕೂಡ ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ. ಥ್ಯಾಂಕ್ ಯು.